ಇವರಿಬ್ಬರಲ್ಲಿ ಯಾರು ತಪ್ಪು ಮಾಡಿದ್ರು ನೀವೇ ಬಯಸ್ಕೋಬೇಕಾಗುತ್ತೆ. ಏನಾದ್ರು ಒಂದು ಕಲ್ಲೆಸಿದ್ರೆ ಮೇಲ್ಗಡೆ ಕೆಳಗೆ ಬಂದು ಯಾವ್ದಾದ್ರು ಗೌರ್ಮೆಂಟ್ ಆಸ್ಪಿರೆಂಟ್ಸ್ ಮೇಲೆ ಬೀಳುತ್ತೆ. ಬಂದರು ಅಣ್ಣಂದಿರು, BMTC ಅಣ್ಣಂದಿರು, ರೋಡೆ ಅವ್ರದ್ದು ಅಷ್ಟೇ. ನೋಡಿ, ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಕಂಟೆಂಟ್ ಮಾಡೋದು. ಮುಂಚೆ ಮಾಡಿದರೆ ಬೇಗ ಬೆಳೀತಿದ್ನ ಅನ್ನಿಸ್ತಾ ಇದೆ. ರಾಜವಲಿ ನಿಂತಿದೆ, ಬಟ್ ರಾಜವಲಿ ತೊಗೊಂಡೋಗ್ತಾ ಇಲ್ಲ ಇವತ್ತು. ಈ ಗಾಡಿ ತೊಗೊಂಡೋಗ್ತಾ ಇದ್ದೀನಿ. ಈ ಗಾಡಿ ಯಾರದಂತ ಹೋಗ್ತಾ ಹೇಳ್ತೀನಿ ರೀ. ಹೊಸ ಗಾಡಿ, ಇನ್ನೊಂದೆರಡು ವಾರ ಆಗಿದೆ ಅಷ್ಟೇ ತೊಗೊಂಡು. ಸೊ ಐ ಆಮ್ ಇನ್ ಬ್ಯಾಂಗ್ಳೂರ್. ಯಾರ್ಯಾರು ಕಂಟಿನ್ಯೂಸಾಗಿ ಫಾಲೋ ಮಾಡ್ತಿರೋ ನನ್ನ ವ್ಲಾಗ್ಸ್ನ, ಇನ್ಸ್ಟಾಗ್ರಾಮ್ ಅಕೌಂಟ್ನ, ದೇ ನೋ ದ್ಯಾಟ್ ಐ ಆಮ್ ಇನ್ ಬ್ಯಾಂಗ್ಳೂರ್ ಫ್ರಮ್ ಲಾಸ್ಟ್ 5 days. ಏನೂ ಪ್ರೊಡಕ್ಟಿವಿಟಿ ಇಲ್ಲ. ಸೊ ಅಫಿಷಿಯಲಿ ಸ್ಟಾರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು. ಅಫಿಷಿಯಲಿ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ಅಣ್ಣ ವಾಪಸ್ ಅಡ್ಡ ಬಂದುಬಿಟ್ರು. ಸೊ ಎಲ್ಲರಿಗೂ ಶರಣು, ನಮಸ್ಕಾರ, ಹಾಯ್, ಹಲೋ, ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಟ್ ಈಸ್ ವಿಕಿ ಕುಂದನ್. ಸೊ ಇರಲಿಲ್ಲ ಅಂದಿದ್ರೆ ಮುಂದ್ಗಡೆ ಆ ಗ್ಯಾಪಲ್ಲಿ ಹೋಗ್ಬಿಡ್ತಿದ್ದೆ, ಬಟ್ ಅವರಿದ್ದಾರೆ. ಈ ಥರ ಗ್ಯಾಪ್ ಆಟ ಆಡ್ತೀನಿ ನಾನು. ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲ ಅದೇ ಮಾಡೋದು. ಬಟ್ ಇಟ್ಸ್ ಒಂದು ಮಟ್ಟಿಗೆ ಗುಡ್ ಫಾರ್ ಟೈಮ್ ಎಫಿಷಿಯನ್ಸಿ, ಇನ್ನೊಂದು ಮಟ್ಟಿಗೆ ಬ್ಯಾಡ್. ಇಟ್ ಮೇ ಸ್ಕ್ರ್ಯಾಚ್ ದಿಸ್ ಕಾರ್. ಇವರಿಬ್ಬರಲ್ಲಿ ಯಾರು ತಪ್ಪು ಮಾಡಿದ್ರು ನೀವೇ ಬಯಸ್ಕೋಬೇಕಾಗುತ್ತೆ ಆ ಥರ ಗ್ಯಾಪಲ್ಲಿ ಹೋದರೆ. ಸೊ ನಿಮ್ಮಿಷ್ಟ. ಇಫ್ ಯು ವಾಂಟ್ ಟು ಟೇಕ್ ರಿಸ್ಕ್ ತೊಗೋಬೋದು, ಇಲ್ಲ ಬೇಡ. ಬಟ್ ನಾನು ಹೇಳೋ ಪ್ರಕಾರ ಇಟ್ಸ್ ಬ್ಯಾಡ್. ಸೊ ಗ್ರೀನ್ ಹೋಗೋಣ. ವಿ ಆರ್ ಗೋಯಿಂಗ್ ಟು ಲೆಫ್ಟ್. ಸೊ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ ಈಗ? ಇನ್ ದ ಈವ್ನಿಂಗ್ ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ ಒಂಚೂರು ಮುಂದೆ ಹೋದ್ಮೇಲೆ. ಸೊ ನೋಡ್ಬೋದು ನಮ್ಮ ಏರಿಯಾ ಮೆಟ್ರೋ ಗ್ಯಾಪಲ್ಲಿ ಹೋದರೆ. ಸೊ ನಿಮ್ಮಿಷ್ಟ. ಇಫ್ ಯು ವಾಂಟ್ ಟು ಟೇಕ್ ರಿಸ್ಕ್ ತೊಗೋಬೋದು, ಇಲ್ಲ ಬೇಡ. ಬಟ್ ನಾನು ಹೇಳೋ ಪ್ರಕಾರ ಇಟ್ಸ್ ಬ್ಯಾಡ್. ಸೊ ಗ್ರೀನ್ ಹೋಗೋಣ. ವಿ ಆರ್ ಗೋಯಿಂಗ್ ಟು ಲೆಫ್ಟ್. ಸೊ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಗೊತ್ತಾ ಈಗ? ಇನ್ ದ ಈವ್ನಿಂಗ್ ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ ಒಂಚೂರು ಮುಂದೆ ಹೋದ್ಮೇಲೆ. ಸೊ ನೋಡ್ಬೋದು ನಮ್ಮ ಏರಿಯಾ ಮೆಟ್ರೋ. ಸೊ ದಿಸ್ ಈಸ್ ಅತ್ತಿಗುಪ್ಪೆ ಮೆಟ್ರೋ. ಅತ್ತಿಗುಪ್ಪೆ ಯಾರ್ಯಾರಿದ್ದೀರಾ ಎಲ್ಲ ಸ್ವಲ್ಪ ಹಾಜರಿ ಹಾಕಿ, ಹಾಯ್ ಹೇಳಿ, ಇಲ್ಲ ಬಾಯೇ ಹೇಳಿ. ಸೊ ಅತ್ತಿಗುಪ್ಪೆ ಆದಮೇಲೆ ವಿಜಯನಗರ, ಎಲ್ಲರಿಗೂ ಗೊತ್ತಿರೋದೆ. ಆಲ್ಮೋಸ್ಟ್ ಅತ್ತಿಗುಪ್ಪೆ ವಿಜಯನಗರ. ಇಲ್ಲಿ ನೀವು ಯಾರನ್ನು ನೋಡ್ಬೋದು ಗೊತ್ತಾ? ತುಂಬ ಆಸ್ಪರೆಂಟ್ಸ್, ಗೌರ್ಮೆಂಟ್ ಜಾಬ್ಗೆ ಓದ್ತಾರೋ ಆಸ್ಪರೆಂಟ್ಸ್ ಎಲ್ಲ ಇವೆರಡು ಏರಿಯಾದಲ್ಲೇ ಇರೋದು, ವಿಜಯನಗರ, ಅತ್ತಿಗುಪ್ಪೆಯಲ್ಲಿ. ಸೊ ಇಲ್ಲೇನಾದ್ರು ಒಂದು ಕಲ್ಲೆಸಿದ್ರೆ ಮೇಲ್ಗಡೆ ಕೆಳಗೆ ಬಂದು ಯಾವ್ದಾದ್ರು ಗೌರ್ಮೆಂಟ್ ಆಸ್ಪರೆಂಟ್ಸ್ ಮೇಲೆ ಬೀಳುತ್ತೆ. ಸೊ ಅಲ್ಲಿ ನಮ್ಮ ಚಂದ್ರಲೆ ಹೋಟೆಲಂತೂ ಬರೀ IAS ಆಸ್ಪರೆಂಟ್ಸ್ ಇದ್ದಾರೆ. ಇಲ್ಲಿ ವಿಜಯನಗರದಲ್ಲಿ KS ಆ್ಯಂಡ್ ಅದರ್ ಆಸ್ಪರೆಂಟ್ಸ್ ಇದ್ದಾರೆ. ಆ್ಯಂಡ್ ನಾನು ಇನ್ನೊಂದು ಏನು ಹೇಳಬೇಕು ಅಂದರೆ, ಐ ಆಮ್ ಒನ್ ಆಫ್ ದೆಮ್. ಲೈಕ್ ಹೆಂಗೆ ಅಂದರೆ, ಕಳೆದ ಅನ್ನೋಕ್ಕಿಂತ 3 ವರ್ಷಗಳ ಹಿಂದೆ ನಾನು ಅವನೇ ಆಗಿದ್ದೆ. ಬಟ್ ಇವಾಗ ಬಿಟ್ಬಿಟ್ಟಿದ್ದೀನಿ ಓದೋದು. ಸೊ ಗೌರ್ಮೆಂಟ್ ಜಾಬ್ ಸಿಗೋಕ್ಕೆ ಏನಂತಾರೆ, ಅದು ಲಕ್ ಬೇಕು. ಸೊ ಹಂಗಾಗ್ಬಿಟ್ಟು ನಾನು ಸ್ಟಾಪ್ ಮಾಡಿದ್ದೀನಿ ಇವಾಗ ಓದೋದು. ಬಟ್ ಒನ್ಸ್ ಅಪಾನ್ ಎ ಟೈಮ್ ಐ ವಾಸ್ ಆಲ್ಸೋ ಆಸ್ಪರೆಂಟ್. ಸೊ ನಾನು ಆ ನಂಬಿಕೆ ಮೇಲೆ, ಆ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿರೋಲ್ಲ ಅವರೇ ಅಂತ. ಆ್ಯಂಡ್ ನಮ್ಮ ವಿಜಯನಗರ ಏನಂದರೆ ಊಟಕ್ಕೆ, ತಿಂಡಿಗೆ, ಸ್ಟೇಗೆ ಎಲ್ಲ ಸ್ವಲ್ಪ ಓಕೆ ಸಿಗುತ್ತೆ ಅತ್ತಿಗುಪ್ಪೆ ವಿಜಯನಗರದಲ್ಲಿ. ಯಾಕಂದರೆ ಆಸ್ಪರೆಂಟ್ಸ್ ಇದ್ದಾರೆ ಅಂತ. ನಾನು ಹೇಳ್ತಿರೋದೇನು ಅಂದರೆ, ಸ್ಟೂಡೆಂಟ್ಸಿಗೆ ಆರಾಮಾಗಿ ಸಿಗುತ್ತೆ. ಅದನ್ನು ಕಾಸ್ಟ್ಲಿ ಆಗ್ತಾಯಿದೆ ಈಗ. ಬಟ್ ಫ್ಯಾಮಿಲಿಗಳಿಗೆ ಕಷ್ಟ. ಫ್ಯಾಮಿಲಿಗಳಿಗೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಕೇಳಿದ್ರೆ ಹೆದರಿಕೆ ಆಗುತ್ತೆ, ಅಷ್ಟೊಂದು ರೇಟ್ ಇರುತ್ತೆ. ಎದುರುಗಡೆ ಮಾರುತಿ ಮಂದಿರ ಬರುತ್ತೆ ವಿಜಯನಗರದ್ದು, ಲೆಫ್ಟ್ ಸೈಡಿಗೆ. ಇಲ್ಲಿದೆಲ್ಲ ಇದೆ ಮಾರುತಿ ಮಂದಿರ. ಸೊ ನಾವು ಎವ್ರಿ ಸ್ಯಾಟರ್ಡೇ ಬರ್ತಿದ್ವಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಅಂದರೆ ನಾನು ಶಿವಮೊಗ್ಗ ಬಂದಮೇಲೆ. ಬಟ್ ಮೊನ್ನೆ ತಾನೇ ಹೋಗಿದ್ದೆ. ಸೊ ಆದರೂ ರೋಡಿಗೆ ಕಾಣುತ್ತೆ, ನೋಡ್ಕೊಂಬಿಡಿ. ಸೊ ದಿಸ್ ಈಸ್ ಮಾರುತಿ ಮಂದಿರ. ಯಾರ್ಯಾರು ಇಲ್ಲಿ ಶನಿವಾರ ಹೋಗ್ತೀರಾ ಅಟೆಂಡೆನ್ಸ್ ಹಾಕಿ. ಈ ಥರ ಬಂದು ಅಡ್ಡಾಟ ಬರೋರು ಅಟೆಂಡೆನ್ಸ್ ಹಾಕಿ. ಸೊ ಬಂದರು ಅಣ್ಣಂದಿರು, BMTC ಅಣ್ಣಂದಿರು, ರೋಡೆ ಅವ್ರದ್ದು. ಬೆಂಗಳೂರಲ್ಲಿದ್ದರೆ ಇದೆ ಅಣ್ಣ ಅವರ ಒಂದು 5 ನಿಮಿಷ ಆಗಿರಲ್ಲ ಒಂದೊಂದು ಏನದು ಟ್ರಾಫಿಕ್ ಸಿಗ್ನಲ್ಸ್ ಬರುತ್ತೆ. ವಿಜಯನಗರ ದಾಟಿದ್ವಿ ಈಗ ಆಲ್ಮೋಸ್ಟು. ಇನ್ನೇನು ಹೊಸಳ್ಳಿಗೆ ಹೋಗ್ತೀವಿ.
ನಾನು ಯಾಕೆ ಹೋಗ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇರೋದು ಅಂತ ಇನ್ನೂ ಹೇಳಿಲ್ಲಲ್ವ. ಜಸ್ಟ್ ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಅಂತಲೇ ನಾನು ಗಾಡಿ ತೆಗೆದಿದ್ದಲ್ಲ. ಐ ಹ್ಯಾವ್ ವರ್ಕ್. ನಂದು ವರ್ಕ್ ಅಂದರೆ ಏನೋ ಗುಡ್ಡ ಕಡ್ದಾಕೋದು ಅಥವಾ ಏನೋ ದೊಡ್ಡ ದೊಡ್ಡ ಕೆಲಸ ಅಲ್ಲ, ಜಸ್ಟ್ ಎ ಸಿಂಪಲ್ ವರ್ಕ್. ಅದೇನು ಅಂತ ಹೇಳ್ತೀನಿ ಇನ್ನೊಂದು ಚೂರು ಮುಂದೆ ಹೋಗೋಣ. ನೆಕ್ಸ್ಟ್ ಸಿಗ್ನಲ್ ಏನಾದ್ರು ಸ್ವಲ್ಪ ಜಾಗ ಸಿಕ್ಕರೆ ಹೇಳ್ಬಿಡ್ತೀನಿ ಏನು ಅಂತ. ಸೊ ಆ್ಯಂಡ್ ಯಾಕೆ ನಾನು ಈ ಸ್ಕೂಟಿ ತಂದೆ ಅಂತ ನಿಮ್ಗೆ ಗೊತ್ತಾಗೋದು ಇವಾಗ. ಈ ಥರ ಟ್ರಾಫಿಕಲ್ಲೆಲ್ಲ ಗೇರ್ ಹಾಕಿ ಗೇರ್ ತೆಗೆಯೋದು ಭಾಳ ಕಷ್ಟ. ಆ್ಯಂಡ್ ನನ್ನ ಪುಣ್ಯಕ್ಕೆ ಏನು ಅಂದರೆ ಇವಾಗ ಗ್ರೀನ್ ಲೈಟ್ ಬೀಳ್ತಾಯಿದೆ ಎಲ್ಲ ಕಡೆ, ದಟ್ಸ್ ವೈ. ಸೊ ಅದಕ್ಕೆ, ಇಲ್ಲಾಂದರೆ ಬೆಂಗಳೂರಲ್ಲಿ ನೀವು ಎಂಥ ದೊಡ್ಡ ಗಾಡಿ ಇಟ್ಕೊಂಡಿದ್ರು ಒಂದು ಮೊಪ್ಯಾಡ್ ಇದ್ದರೆ ಇವರ್ ಲಕ್ಕಿ. ಯಾಕೆ ಗೊತ್ತಾ, ಇಲ್ಲಿ ನೋಡಿ ಮುಂದ್ಗಡೆ ನೋಡ್ಬೋದು ನೀವು ಟ್ರಾಫಿಕ್ಕು ಹೆಂಗಿದೆ ಅಂತ. ಇದರಲ್ಲಿ ಗೇರ್ ಹಾಕಿ ಕ್ಲಚ್ ತೆಗೆದು ಎಲ್ಲ ಮಾಡೋಷ್ಟೊತ್ತಿಗೆ, ಬ್ರೇಕ್ ಹಿಡಿದೆಲ್ಲ ಮಾಡೋಷ್ಟೊತ್ತಿಗೆ ಕಷ್ಟ ಆಗುತ್ತೆ ಜೀವನ. ಇನ್ನೊಂದೇನಂದರೆ ನಂದು ಬೇರೆ ಎನ್ಫೀಲ್ಡು ಆನೆ, ಅದು ಕ್ಲಚ್ ಹಿಡಿದು ಬ್ರೇಕ್ ಹಾಕಿ ಕಾಲಿಟ್ಟು ಕೈ ಕೊಟ್ಟು ಮಾಡೋಷ್ಟೊತ್ತಿಗೆ ನನ್ನ ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಸೊ ಬೆಂಗಳೂರಲ್ಲಿ ಈ ಥರ ಒಂದು ಮೊಪೆಡ್ ಇದ್ಬಿಟ್ರೆ ಲಕ್ಕು, ಆರಾಮಾಗಿ ಸುಯಿ ಅಂತ ಹೋಗ್ಬೋದು. ಏನಪ್ಪ ಅಂದರೆ ಮೈಲೇಜ್ ಕೊಡಲ್ಲ. ಸೊ ನಂದು ಜುಪಿಟರು, ಮುಂದ್ಗಡೆನೂ ಜುಪಿಟರು. ನಂದು ಅಂದರೆ ಈ ಗಾಡಿ ನಂದಲ್ಲ, ಇದು ಯಾರ ಗಾಡಿ ಗೊತ್ತಾ ಇದು, ಅದನ್ನು ಆಮೇಲೆ ಹೇಳ್ತೀನಿ, ಈಗಲೂ ಹೇಳಲ್ಲ. ಓಕೆ, ಸೊ ನಾವು ಕಾರ್ಡ್ ರೋಡ್ ಮೇಲೆ ಹೋಗ್ಬೇಕು. ಯಾರ್ಯಾರು ಬೆಂಗಳೂರಲ್ಲಿ ಕಾರ್ಡ್ ರೋಡ್ ನೋಡಿಲ್ಲ ನೋಡ್ಕೊಂಬಿಡಿ, ಈಗ ಹೋಗ್ತಾ ತೋರಿಸ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಮುಂದೆ. ಸೊ ನೋಡಿ ಹೆಂಗೆ ಬರ್ತಾರೆ ಅಂತ ಅಣ್ಣಂದಿರು. ಗಾಡಿ ಹೊಡೆಯೋದು ಕಲ್ತಿದ ತಕ್ಷಣವೇ ಬೆಂಗಳೂರು ಬರಬೇಡಿ, ಒಂಚೂರು ಅಲ್ಲಿ ಇಲ್ಲಿ ಹೊಡೆದು ಬನ್ನಿ. ಗಾಡಿ ಹೊಡೆದು ಸ್ವಲ್ಪ ಹೊತ್ತಿಗೆ ಬೆಂಗಳೂರು ಬಂದುಬಿಟ್ರೆ ಒಂದು ಯಾರಿಗಾರು ನಾವು ಇಕ್ತೀವಿ, ಇಲ್ಲ ಅವ್ರು ನಮಗೆ ಇಕ್ತಾರೆ. ಇಲ್ಲೆಷ್ಟೇ ನೀಟಾಗಿ ಹೋದ್ರೂ ಯಾರಾದರೂ ಒಬ್ಬರು ಬಂದು ಇಕ್ಬಿಡ್ತಾರೆ. ಆ್ಯಂಡ್ ನಂಗೆ ಇನ್ನೊಂದೇನು ಭಯ ಆಗ್ತಿದೆ ಅಂದರೆ, ಇದು ನನ್ನ ಗಾಡಿ ಅಲ್ಲ, ಬಟ್ ಹೊಸ ಗಾಡಿ, 2 ವಾರ ಆಗಿದೆ ಅಷ್ಟೇ. ಸೊ ಆರಾಮಾಗಿ ಹೋಗಬೇಕು. ಎಲ್ಲಾದರೂ ಸ್ವಲ್ಪ ಏನಾರು ಆದರೆ ಮುಗೀತು ಅಷ್ಟೇ. ನೋಡಿ ಹೆಂಗೆ ಬ್ರೇಕ್ ಇಡು ಒಂದೇ ಸಲ, ದೇವ್ರೆ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಇವಾಗ ಹೇಳ್ತೀನಿ ಕೇಳಿ. ಯಾವ್ಯಾವ ಮೊಬೈಲ್, ಇನ್ನೊಂದು OnePlus. ಇದು ಯಾರ ಮೊಬೈಲ್ ಗೊತ್ತಾ, ಇದು ನಂದು ಉಡುಪಿ ಹೋಗಿರೋದು, ಮಂದರ್ತಿ ಹೋಗಿರೋ ಲಾಗ್ ನೋಡಿದ್ದೀರಾ ನೀವು. ಅದರಲ್ಲಿ ಒಬ್ಬರು ಡೂಪ್ಲಿಕೇಟ್ ಫಸ್ಟ್ ಕಾಪಿ ಇದ್ದಾರೆ, ಅವ್ರದ್ದಿದು. ಅವ್ರ ಹೆಸರು ದರ್ಶನ್ ಅಂತ. ಸೊ ಅವರು ತೀರ್ಥಹಳ್ಳಿಲಿರ್ತಾರೆ, ಬಟ್ ಅವ್ರ ಮೊಬೈಲ್ ಹಾಳಾಗಿದೆ. ಸೊ ಅದನ್ನ ಸರ್ವಿಸ್ ಸೆಂಟ್ರಿಗೆ ಕೊಟ್ಟು ಬರಬೇಕು, ಅವ್ರು ಸರಿ ಮಾಡಿಕೊಡ್ತಾರಂತೆ. ಸೊ ಅಲ್ಲಿ ಹೋಯ್ತು, ಹೆಸರು ಯಾರ ಹೆಸರು ಅಂತ ಗೊತ್ತಾದರೆ ನಿಮಗೆ ಕಮೆಂಟ್ ಮಾಡಿ, ಗಾಡಿ ಯಾರ್ದು ಅಂತ ಗೊತ್ತಾದರೆ. ಸೊ ಗೈಸ್, ಯು ಆರ್ ಗೋಯಿಂಗ್ ಸ್ಟ್ರಾಂಗ್ ಇನ್ ಯೂಟ್ಯೂಬ್ ಆಲ್ಸೋ. ಬಟ್ ನಾನು ಹೇಳಿದ್ದೀನಿ ಡಿಸೆಂಬರ್ ಆದಮೇಲೆ ಯೂಟ್ಯೂಬ್ ಬಿಟ್ಬಿಡ್ತೀನಿ ಅಂತ. ಅಟ್ಲೀಸ್ಟ್ ನಂಗೆ 500ಇಂದ 1000 ಸಬ್ಸ್ಕ್ರೈಬರ್ ತನಕ ಇದ್ದರೆ ಐ ವಿಲ್ ಕಂಟಿನ್ಯೂ ಇನ್ ಯೂಟ್ಯೂಬ್. ಫಸ್ಟು 1000 ಅಂತ ಹೇಳಿದ್ದೆ, ಬಟ್ ಈಗ 500ಗೆ ಬಂದಿದ್ದೀನಿ. ಬಿಕಾಸ್ ನನ್ನ ಪ್ಯಾಷನ್ ಇದು ವೀಡಿಯೋ ಮಾಡೋದು. ಬಟ್ ಏನು ಅಂದರೆ, ನಾನು ಅಂದ್ಕೊಂಡಂಗೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ವೀಡಿಯೋ ಮಾಡೋದ್ರಲ್ಲೇ ಸುಸ್ತಾಗಿರುತ್ತೆ. ಹೆಂಗೋ ಒಂದು ಮಾಡಿ ಬಿಸಾಕ್ಬಿಡೋಣ ಅನ್ನೋ ಥರ ಎಡಿಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸ್ಬಿಟ್ಟಿದೆ. ಸೊ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಎಡಿಟ್ ಮಾಡ್ಕೊಂಡು ಡೈಲಿ ಹಾಕೋಕ್ಕೂ ಆಗೋಲ್ಲ. ಯಾಕಂದರೆ ನಾನು ಎಲ್ಲೆಲ್ಲ ಹೋಗಿ ಬಂದುಬಿಟ್ಟಿರ್ತೀನಿ. ಸೊ ಅದನ್ನು ಹೆಂಗೆ ಬೇಕೋ ಹಂಗೆ ಸುಮ್ಮನೆ ಎಡಿಟ್ ಮಾಡಿ ಬಿಸಾಕೋಕ್ಕಾಗಲ್ಲ. ನನ್ನ ಥಿಂಕಿಂಗಲ್ಲಿ ಏನಿರುತ್ತೆ ಅದನ್ನೇ ಎಡಿಟ್ ಮಾಡಬೇಕು. ಹಂಗೆ ಎಡಿಟ್ ಮಾಡ್ತಾ ಹೋದರೆ ಕನ್ಸಿಸ್ಟೆನ್ಸಿ ಬರೋಲ್ಲ. ಇವತ್ತು ಎಲ್ಗೋ ಹೋಗಿ ಬಂದುಬಿಟ್ಟಿರ್ತೀನಿ, ಇವತ್ತು ಎಡಿಟ್ ಮಾಡಿ ಹಾಕಬೇಕು, ನಾಳೆಗೆ ಆಗೋಲ್ಲ. ಸೊ ನೋಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ. ಬಟ್ ಅಕಸ್ಮಾತಾಗಿ 500 to 1000 ಸಬ್ಸ್ಕ್ರೈಬರ್ ಆದರೆ ಡಿಸೆಂಬರ್ ಮುಗಿಯೋದ್ರೊಳಗೆ ಐ ವಿಲ್ ಕಂಟಿನ್ಯೂ ಇನ್ ಯೂಟ್ಯೂಬ್. ಇಲ್ಲಾಂದರೆ ಬರೀ ಇನ್ಸ್ಟಾಗ್ರಾಮಲ್ಲಿ ಸಣ್ಣ ಪುಟ್ಟ ರೀಲ್ ಮಾಡಿಕೊಂಡು ಇರೋಣ. ಬ್ಯಾಕ್ ಟು ಏನಂತಾರೆ ಗೊತ್ತಾ, ಜೀವನ ರೂಪಿಸ್ಕೋಬೇಕು ಅಂತಾರಲ್ಲ, ಆ ಕಡೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಾನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಕಂಟೆಂಟ್ ಮಾಡೋದು. ಮುಂಚೆ ಮಾಡಿದರೆ ಬೇಗ ಬೆಳೀತಿದ್ನ ಅನ್ನಿಸ್ತಾ ಇದೆ. ಬಟ್ ಎಲ್ಲ ಹಂಗಂತ ಅನ್ಕೋತಾ ಇದ್ದಾರೆ. ಬಟ್ ನನಗೆ ಅನ್ನಿಸ್ತಾ ಇದೆ ಗೊತ್ತಾ, ಟುಡೇ ಅನ್ನೋದೇ ಒಂದು ಅಲ್ಲ, ಟುಮಾರೋ ಅನ್ನೋದೇ ಒಂದು ಮಿತ್ತು. ಸೊ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಗ್ರೋ ಇನ್ ಫ್ಯೂಚರ್ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಐ ಆಮ್ ಗಿವಿಂಗ್ 100%. ಇನ್ಸ್ಟಾಗ್ರಾಮಲ್ಲಂತೂ ನಾನು ಒಂದಿನೂ ಬಿಡದೇನೆ ರೀಲ್ಸ್ ಹಾಕ್ತೀನಿ. ಯೂಟ್ಯೂಬಲ್ಲೇ ಸ್ವಲ್ಪ ಗ್ಲಿಚ್ ಆಗ್ತಾ ಇದೆ ಕನ್ಸಿಸ್ಟೆನ್ಸಿ ಬಿಕಾಸ್ ಆಫ್ ಎಡಿಟಿಂಗ್. ಹೋಗಿ ಬಂದಿದ್ದ ತಕ್ಷಣ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ಆರ್ ಫಾಲೋಯಿಂಗ್ ಮೀ ಇನ್ ಇನ್ಸ್ಟಾ, ಪ್ಲೀಸ್ ನಾನು ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಆರ್ ಎ ಸಬ್ಸ್ಕ್ರೈಬರ್ ಇನ್ ಯೂಟ್ಯೂಬ್, ಪ್ಲೀಸ್ ನನ್ನ ಇನ್ಸ್ಟಾಗೆ ಹೋಗಿ ಫಾಲೋ ಮಾಡಿ.